ರಿಸಲ್ಟ್ ಗೊತ್ತುವಂಥ ದುರಾಂಕಾರದ ಮಾತುಗಳಿಗಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ, ಜನಪರವಾದಂಥ ಕೆಲಸ ಹೆಚ್ಚು ಮಾಡ್ತೀವಿ ಅಂತ ಕುಮಾರಸ್ವಾಮಿಯವರು ಒಂದು 2-3 ಮಾತು ಹೇಳಿದರು. ನಮ್ಮನ್ನು ಗಲೀಜು ಅಂತೆಲ್ಲ ಹೇಳಿದರು. ಯಾರು ನಮ್ಮನ್ನು ಗಲೀಜು ಅಂತ ಕರೆದಿದ್ರು, ನಾವೆಲ್ಲ ಇದ್ದಾಗ ಏನಾಗಿದ್ರು, ನಮ್ಮನ್ನೆಲ್ಲ ಕಳ್ಕೊಂಡು ಒಬ್ಬ ಪುತ್ರನ್ನ 3 ಬಾರಿ ಸೋಲಿಸಿದ್ದಾರೆ, 1 ಬಾರಿ ಅಲ್ಲ. ನನಗೆ ಏನಾದ್ರು ಹೇಳಿದ್ರೆ ನೀವು ಅನ್ಕೋಬೋದು, ಬೇರೆಯವರು ಅನ್ಕೋಬೋದು, ಹೇಳೋದಕ್ಕೆ ಅದೇನೋ ಗಾದೆ ಹೇಳೋಕ್ಕೆ ಚೆಂದ, ಬದನೆಕಾಯಿ ತಿನ್ನೋಕ್ಕೆ ಚೆಂದ ಅಂತಾರಲ್ಲ, ಆ ಥರ ಹೇಳ್ತಾರೆ ಅಂತ ಅನ್ಬೋದು. ಖಂಡಿತ ಇಲ್ಲ. ನಾನು ಮನಸ್ಸಾಕ್ಷಿಯಾಗಿ ಹೇಳ್ತಾಯಿದ್ದೀನಿ. ಈ 1 ವಾರದಲ್ಲಿ ಯಾರೋ ಕೇಳೋದು ನನಗೆ, ನಿಮ್ಮ ರಿಸಲ್ಟ್ ಏನು ಅಂದರು. ಯೋಗೇಶ್ವರ್ ಗೆಲ್ತಾರಲ್ವ, ಏನು ರೀ ನೀವು ನಿಖಿಲ್ ಬಗ್ಗೆ ಸಹಾನುಭೂತಿ ಮಾತಾಡ್ತೀರಾ? ನಿಖಿಲ್ಗೆ ನೋಡಿರಿ, ನಿಖಿಲ್ ಬಗ್ಗೆ ಇರತಕ್ಕಂಥ ಸಾಫ್ಟ್ ಕಾರ್ನರೇ ಬೇರೆ. ಚುನಾವಣೆ ನಡೆಸ್ತಾ ಇರೋದು ಅವರಪ್ಪ ಸಾರ್ಥಿ. ಇಲ್ಲಿ ನಾವು ಕಾಂಗ್ರೆಸ್ ಪಾರ್ಟಿ, ನಾವು ಕುಮಾರಸ್ವಾಮಿಗಲ್ಲ ಸಾಫ್ಟ್ ಆಗಿ ಸಾಧ್ಯ ಇಲ್ಲ. ಸೊ ಕುಮಾರಸ್ವಾಮಿಯವರ ನಡವಳಿಕೆ, ಕುಮಾರಸ್ವಾಮಿಯವರ ಮಾತು, ಕುಮಾರಸ್ವಾಮಿಯವರ ಏನು ಒಂದು ಅದನ್ನು ಬೇರೆ ಪದದಲ್ಲಿ ನಾನು ಹೇಳಲಿಕ್ಕೆ ಹೋಗಲ್ಲ. ಸೊ ಕಳೆದ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿ ಆದಮೇಲೆ ದಿನನಿತ್ಯ ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರೆಸ್ ಮೀಟ್ಗಳು ಇವೆಲ್ಲ ನೋಡಿದಾಗ ಯಾರಿಗೂ ಜನಕ್ಕೆ ಇವರಾಗಿ ಗೌರವ ಕೊಡಬೇಕು ಅಥವಾ ಇವ್ರಿಗೆ ಮತ ಹಾಕಬೇಕು ಅಂತ ಅನಿಸಲ್ಲ. ಆ ರೀತಿ ಇವತ್ತೇನಾದ್ರೂ ನಿಖಿಲ್ ಸೋತಿದೆ, ಅದಕ್ಕೆ ಸಂಪೂರ್ಣ ಕಾರಣ ಅದಕ್ಕೆ ಅವರ ನಡವಳಿಕೆಯನ್ನು ಕುಮಾರಸ್ವಾಮಿಯವರು. ಆಮೇಲೆ ದೇವೇಗೌಡರು ಇಲ್ಲಿವರೆಗೆ ಈ ಸಾರಿ ಚುನಾವಣೆಯಲ್ಲಿ 3 ತಿಂಗಳು ಕೂಡಾಕಿತ್ತು. ಯಾರು ಕೂಡಾಕಿತ್ತು? ಒಂದು ದಿವಸನೂ ಈ ಒಂದು ಹೆಣ್ಣು ಮಕ್ಕಳು ಯಾರಿಗೆ ಅನ್ಯಾಯ ಆಗಿದೆ, ಸಂತ್ರಸ್ತರಿದ್ದಾರೆ, ಅವ್ರ ಬಗ್ಗೆ ಅನುಕಂಪನ ಮಾತೇಳಿ, ಅವ್ರಿಗೆ ಒಂದು ಸಮಾಧಾನಕರವಾದಂಥ ಒಂದು ಮಾತೇಳಿ, ಸಿದ್ದರಾಮಯ್ಯನವ್ರನ್ನ ತೆಗಿತೀನಿ, DK ಶಿವಕುಮಾರ್ ತೆಗಿತೀನಿ ಇದೆ. ಇವತ್ತು ಅಲ್ಲಿ ಚುನಾವಣೆ ನಡೀತಿದ್ದಂಗೆ ಹೇಳಿದ್ರು ಜನ. ಬಹುಶಃ ಇವರಿಬ್ಬರು ರೇವಣ್ಣನ ಮಕ್ಕಳು ವಿಚಾರ ಬಂದಾಗ, ರೇವಣ್ಣನ ಮಕ್ಕಳು ಜೈಲಿಗೆ ಹೋಗೋವರೆಗೂ ಮಾಧ್ಯಮದಲ್ಲಿ ರಾಹುಲ್ ಗಾಂಧಿಯವರು ಹಿಡಿದು ಸಿದ್ದರಾಮಯ್ಯನವರು ಹಿಡಿದು DK ಅವರವರೆಗೂ ಬಾಯಿ ಬಂದಂಗೆ ಮಾತಾಡೋದು. ಅವರು ಜೈಲಿಗೆ ಹೋದ ತಕ್ಷಣವೇ ಆ ವಿಚಾರವನ್ನೇ ಬಿಟ್ಟು ಕುಮಾರಸ್ವಾಮಿ ಅವರು ನಿಲುವೇನು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಭಾಳ ಜನ. ಇವತ್ತು ಅವರ ಸೋಲಿಗೆ 3 ಬಾರಿ ಪುತ್ರ ಶೋಕ ಇದೆಯಲ್ಲ, ಅದು ಬಹುಶಃ ಎಲ್ಲಕ್ಕಿಂತ ದೊಡ್ಡದು ಅಂತೇಳಿ ನಮ್ಮ ಒಂದು ಇತಿಹಾಸದಲ್ಲಿ ಹೇಳ್ತಕ್ಕಂಥದ್ದು. ಪುತ್ರ ಶೋಕ ಭಾಳ ಕಠಿಣವಾದಂಥದ್ದು. ಬಹುಶಃ ನಾನು ಅದನ್ನು ಅವರಿಗೆ ಪುತ್ರ ಶೋಕದಿಂದ ಹೇಳಿ ಅಂತ ಹೇಳಲ್ಲ. ಬಟ್ ನಾನು ಇನ್ನೊಂದು ಅವರು ನನ್ನ ವೈರಿ ಅಂತ ಕರೆದಿದ್ದಾರೆ ಎಲ್ಲೋ 2-3 ಕಡೆ. ನಾನು ಅವ್ರನ್ನ ವೈರಿ ಅಂತ ಕೇಳಿಲ್ಲ, ಇನ್ನೂ ನನ್ನ ಸ್ನೇಹಿತರು ಅಂತ ಕರಿತೀನಿ. ಬಟ್ ಈಗಲಾದರೂ ಅವರು ಅವರ ಮುಂದೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಡೆಸ್ಕೊಂಡು ಬೇರೆಯವ್ರನ್ನ ಲಘುವಾಗಿ ಮಾತಾಡೋದನ್ನು, ಸಿಂಗ್ಯುಲರಾಗಿ ಮಾತಾಡೋದನ್ನು ಬಿಟ್ಟು ರಾಜಕಾರಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರೆ ಭಾಳ ಒಳ್ಳೆಯದು. ನಾವು ಬಹುಶಃ ಅವ್ರಿಗಿಂತ ಚೆನ್ನಾಗಿ ಮಾತಾಡೋದು ಗೊತ್ತಿದ್ರು ಸೌಜನ್ಯವಾಗಿ ಮಾತಾಡ್ತಾ ಇದ್ವಿ. ನಾವು ಪ್ರಧಾನಿಗಳ ಮಕ್ಕಳಲ್ಲ, ನಾವು ಆದಿಮರಿ ರೈತರ ಮಕ್ಕಳು. ನಮಗೆ ಒಂದು ಸಂಸ್ಕಾರ ಕಲಿಸಿದ್ದಾರೆ ನಮ್ಮ ತಂದೆ ತಾಯಿಗಳು. ಅವ್ರಿಗೆ ಏನು ಕಲ್ತಿದ್ದಾರೋ ಗೊತ್ತಿಲ್ಲ. ಬಹುಶಃ ನಮ್ಮ ಮಂಡ್ಯ ಜನ ಒಂದು ಬಾರಿಗೆ ಗೆಲ್ಲಿಸಿದ್ದಾರೆ, ಆದರೆ ಕ್ಷಮಿಸ್ತಾರೆ. ಎಲ್ಲರಿಗಿಂತ ಅತಿ ಹೆಚ್ಚು ನಮಗೆ ಕ್ಷಮಿಸೋವಂಥ ಜನ ಇದ್ದರೆ ಅದು ಮಂಡ್ಯದವರು. ಬಟ್ ನಾವು ಎಂಥ ಕ್ಷಣಕ್ಕೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಅದು ಪುತ್ರನೂ ಸಹ ಮಂಡ್ಯದಲ್ಲಿ ಕೊಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಧಿಕಾರ ಬಲದಿಂದ ಗೆದ್ದಿರಬಹುದು ಅಂತ ಚುನಾವಣೆನ ಪ್ರಾಮಾಣಿಕವಾಗಿ ನಾನು ಹೇಳೋದಾದ್ರೆ ನಮಗಿಂತ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ. ಚುನಾವಣೆನ ನಾವು ಮಾಡಿದ್ವಿ. ಚುನಾವಣೆನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಮಾಜಿ ಸಂಸದರಂಥ ಸುರೇಶ್ ಅವರು, ಬಾಲಕೃಷ್ಣ, ಪುಟ್ಟಣ್ಣ, ನಮ್ಮ ರಾಮನಗರ MLA ರಾಜು, ಸುರೇಶು, ಇದು ನಮ್ಮ ರವಿ ಮತ್ತು ನಾನು, ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್, ನಮ್ಮ ಭಾಳಷ್ಟು ಜನ MLAಗಳೆಲ್ಲ ಹೋಗಿದ್ದೀವಿ. ಬಟ್ ಆದರೆ ಜನತಾ ದಳದ ಇಡೀ ರಾಜ್ಯದ ಟೀಮಲ್ಲಿತ್ತು. ಮಂಡ್ಯದ 10,000 ಜನ ಒಂದೊಂದು ಊರಿಂದ 2 ಬಸ್ ಮಾಡಿ ಪ್ರತಿ ದಿವಸ ಬೆಳಗ್ಗೆ ಬಸ್ ಬಂದು ಸಾಯಂಕಾಲ ಕರ್ಕೊಂಡು ಹೋಗ್ತಿದ್ರು. ತುಂಬ ಡೌನ್ ಟು ಅರ್ತ್, ನಮಗಿಂತ ಎಫೆಕ್ಟಿವ್ ಆಗಿ ಚುನಾವಣೆ ಮಾಡಿದವರು, ನಮಗಿಂತ ಹಣಕಾಸಿನಲ್ಲಿ ಹೆಚ್ಚಿನ ವ್ಯಯ ಮಾಡಿರ್ತಕ್ಕಂಥದ್ದು. ನಾವು ಮಾಡಿಲ್ಲ ಅಂತ ಹೇಳಲ್ಲ, ನಾವು ಖರ್ಚಾಗಿಲ್ಲ ಅಂತ ಹೇಳಿ, ನಮ್ಮದೊಂದಷ್ಟು ಆಗಿದೆ ಪೀನೆಟ್ ಥರ, ಅವ್ರದ್ದಷ್ಟು ಇಲ್ಲ. ಅವ್ರಿಗೆ ರಾಷ್ಟ್ರದ ದುಡ್ಡು, ನಮಗೆ ಅಲ್ಲಿ ರೈತರ ದುಡ್ಡು, ಬಡವರ ದುಡ್ಡು, ನಮಗೂ ಅವ್ರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಚುನಾವಣೆನ ಒಂದು ಕಡೆ ಹಣದ ಖರ್ಚು ಬಿಡಿ,
ನಾನು ಅದ್ರ ಬಗ್ಗೆ ಎಲ್ಲರೂ ಮಾಡಿದ್ದಾರೆ, ಎಲ್ಲ ಇವತ್ತು ವ್ಯವಸ್ಥೆನೇ ಕೆಟ್ಟಿದೆ, ನಾನು ಅದ್ರ ಬಗ್ಗೆ ಲಘುವಾಗಿ ಮಾತಾಡೋಕ್ಕೆ. ಬಟ್ ಚುನಾವಣೆ ಅಂತಿರಲಿಲ್ಲ ಫಿಸಿಕಲಿ, ಬಟ್ ನಮಗಿಂತ ಚೆನ್ನಾಗಿ ಏನಾಗಿದೆ ರಾಮನಗರಕ್ಕೆ ಚನ್ನಪಟ್ಟಣಕ್ಕೆ ಹೇಳಿ ಸರ್. ಒಂದು ಕಡೆ ಅಭಿವೃದ್ಧಿ ಇಲ್ಲ, ಸಮಾಜಕ್ಕೆ ತಾನೇ ಏನಾಗಿದೆ ಹೇಳಿ ಸರ್. ಅದು ಆಯಿತು, ಒಕ್ಕಲಿಗ ಸಮಾಜಕ್ಕೆ ಇವ್ರ ಕೊಡುಗೆ ಏನು ಅಷ್ಟೊಂದು ದೊಡ್ಡ, ಯಾರ್ಯಾರನ್ನ ತಗೊಂಡೋಗಿ ಇವ್ರ ಕುಟುಂಬದವ್ರನ್ನ ಮುಖ್ಯಮಂತ್ರಿ ಮಾಡೋದು, ಮಂತ್ರಿ ಮಾಡೋದು, PWD ಸಚಿವರು ಮಾಡೋದು, MP ಮಾಡೋದು, MLC ಮಾಡೋದು ಬಿಡಿ ಸರ್. ಒಕ್ಕಲಿಗ ಸಮಾಜದವನ್ನ ಯಾರ್ಯಾರನ್ನ ಯಾವ ಸ್ಥಾನಕ್ಕೆ ಕೂರಿಸಿದ್ದಾರೆ ಅಂತ ಕೇಳೋರು ಚನ್ನಪಟ್ಟಣಬೇಕು. ನಾವು ಅಲ್ಲಿ ಹಳ್ಳಿ ಕಡೆ ಹೋದಾಗ ಏನಪ್ಪ ನೀವೆಲ್ಲ ಆಮೇಲೆ ನಮ್ಮನ್ನು ಕೈ ಬಿಡ್ಬೇಡ್ರಪ್ಪ ಒಕ್ಕಲಿಗರು ದಯಮಾಡಿ ಅಂತ ನಾವು ಅವರ ಮನೆಯೊಳಗೆ ಕೂತ್ಕೊಂಡು ಮಾಡಿದಾಗ ನೀವು ಅನ್ಕೊಂಡಂಗೆ ಏನಿಲ್ಲ ಸರ್. ನಾವು ಒಂದ್ಸಲಿ ಅವಕಾಶ ಆಗಲಿ ಅಂತ ಇಷ್ಟಪಟ್ಟಿದ್ದೆವು, ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ ಇಷ್ಟಪಟ್ಟು, ಕುಮಾರಸ್ವಾಮಿ ಆಗಲಿ ಅಂತ ಇಷ್ಟಪಟ್ಟು. ಇವತ್ತು ಆ ಪರಿಸ್ಥಿತಿ ಇಲ್ಲ ಸರ್. ಇಲ್ಲ ಅಂತ ಏನು ಪ್ರಶ್ನೆ ಇಲ್ಲ. ಆದರೆ DK ಶಿವಕುಮಾರ್ ಒಬ್ಬರ ಜೊತೆಲೇ ಒಕ್ಕಲಿಗರು ಇರ್ತಾರೆ ಅಂತ ನಾವು ಅಂದ್ಕೊಂಡ್ರು ಅದು ಅಪರಾಧ ಆಗ್ಬಿಡುತ್ತೆ. ದೇವೇಗೌಡರು ಕುಮಾರಸ್ವಾಮಿಗೆ ಏನಾಗುತ್ತೆ ಅದು ನಮಗೂ ಆಗುತ್ತೆ. ನಾವು ಸಹ ಸ್ವಲ್ಪ ತಗ್ಗಿ ಬಗ್ಗಿ ಹೋಗ್ಬೇಕು. ನಾನಾಗಲಿ, ಕೃಷ್ಣ ಬೈರೇಗೌಡರಾಗಲಿ, ಅಥವಾ ನಮ್ಮ DK ಅವರಾಗಲಿ, ಇನ್ನೊಬ್ಬರಾಗಲಿ, ನಮ್ಮ ಒಕ್ಕಲಿಗರ ಸ್ವಭಾವನೆ ಸ್ವಲ್ಪ ಆಗು ಈಗೂ ಇರಬೇಕು. ನಾವು ಹಿಂಗೆ ಅನ್ನಕ್ಕೆ ಹೋದ್ರೆ ಕಷ್ಟ. ಚುನಾವಣೆಯಲ್ಲಿ ಏನೋ ಒಂದು ಕಡೆ SM ಕೃಷ್ಣನೂ ಸೋಲಿಸಿದ್ದಾರೆ, ಸಾವ್ಕಾರ್ ಚೆನ್ನೈನೂ ಸೋಲಿಸಿದ್ದಾರೆ, ದೇವೇಗೌಡರನ್ನು ಸೋಲಿಸಿದ್ದಾರೆ. ಹಾಸನದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಅವರೆಲ್ಲ ಇದೆ ಸರ್. ಒಕ್ಕಲಿಗರು ಒಂದು ಜಾತಿಗೆ ಸೀಮಿತವಾಗಿ ಪ್ರೀತಿಸಲ್ಲ. ನಮ್ಮ ಸಮಾಜ, ನಮ್ಮ ಬಾಲಗಂಗಾಧರ ಸ್ವಾಮೀಜಿಗಳು ಎಲ್ಲ ಮಠಕ್ಕೆ ಪ್ರೋತ್ಸಾಹ ಮಾಡಬೇಕು. ಸಣ್ಣ ಪುಟ್ಟ ಸಮಾಜದ ಎಲ್ಲ ಮಠದ ಸ್ವಾಮೀಜಿಗಳನ್ನ ದೀಕ್ಷೆ ಕೊಟ್ಟಂತೆ, ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಟ್ಟಂತೆ. ಈಗ ನಮ್ಮ ಊರಿನಲ್ಲಿ ನಮ್ಮ ಸಮಾಜ ಇದೆ, ಅದಿರ್ತಕ್ಕಂಥವ್ರು ಎಲ್ಲರೂ ಅಣ್ಣ ತಮ್ಮದಿರ್ತಾರೆ ನೋಡ್ತಾರೆ. ಅವರು ಎಲ್ಲ ದಲಿತರು ಇರ್ಬೋದು ಅಥವಾ ಹಿಂದುತ್ವ ವರ್ಗದವ್ರು ಇರ್ಬೋದು. ಎಲ್ಲ ಮೊನ್ನೆ ಮುಸ್ಲಿಮ್ಸ್ ಏನೋ ಮಾತಾಡಿದ್ದಾರೆ, ನಮಗೆ ಹೆಚ್ಚು ಈ ಭಾಗದಲ್ಲಿ ನಮಗೆ ಪರವಾಗಿ ನಿಲ್ದಿದ್ದಾರೆ ಒಕ್ಕಲಿಗರು ಅನ್ನೋದನ್ನ ಕೆಲವು ಕಡೆ ಮಾತಾಡಿದ್ದಾರೆ. ನಮ್ಮಲ್ಲಿ ಆ ಥರ ಇಲ್ಲ. ಬಟ್ ಆದರೆ ಕುಮಾರಸ್ವಾಮಿಗೆ ಒಂದು ಸ್ವಲ್ಪ ಹಲವಾರು ಕಾರಣಗಳು, ಅದನ್ನು ಅವರು ಒಪ್ಪಕ್ಕೆ ರೆಡಿ ಇಲ್ಲ. 99 ನಾನು ಗೆದ್ದೆ, MLA ಆಗಿದೆ, ಅವ್ರು ಸೋತಿದ್ರು. ಇಲ್ಲಿಂದ ಮೈಸೂರು ಗಂಟ ಹೋಗೋ ಮದುವೆಗೆ, ಸಾವಿಗೆ, ಮದುವೆಗೆ ಸುತ್ತಾಡಿದ್ದು ಬಂದು ನಮ್ಮ ಎಲೆಕ್ಷನ್ ಕೂತ್ಕೊಳ್ಳೋದು ನಮ್ಮ ಜೊತೆಯಲ್ಲಿ. ಸೊ ಬೆಳೀತಾ ಅವರನ್ನು ನಾವು ಕುಮಾರಸ್ವಾಮಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಕುಮಾರಣ್ಣ ಆದರು, ರಾಜ್ಯದಲ್ಲಿ MLA ಆದರು, ಮುಖ್ಯಮಂತ್ರಿಗಳು ಆದರು. ಎಲ್ಲಿ ಮನುಷ್ಯ ಮಟ್ಟಕ್ಕೆ ಮಾತಾಡ್ತಾರಂತೀವಿ. ಯಾರು ಒಪ್ಪೋ ಅಂತ ಮಾತಾ ನನಗೇನು ಮಾತಾಡಕ್ಕೆ ಬರಲ್ವೇನ್ರಿ? ಅವ್ರಿಗಿಂತ ಅಪ್ಟ ಹಳ್ಳಿಲಿ ಹುಟ್ಟೋ ನಾನು, ಮೇಘ ನಿಂತ್ಕೊಂಡು ಹುಟ್ಟೋ ನಾನು. ಅವರು ಅವ್ರ ಪ್ರಧಾನಿ, ಅವ್ರ ದೊಡ್ಡವ್ರ ಜೊತೆ ಇಲ್ಲಿ ಬೆಳೆದವ್ರು ಬೆಂಗಳೂರಲ್ಲಿ. ನನಗೆ ಮಾತಾಡಿದ್ರೆ ನನ್ನ ಆಬ್ಸೆನ್ಸಲ್ಲಿ ಇದಕ್ಕೆ ಏನು ರಿಯಾಕ್ಷನ್ ಬರ್ಬೋದು ಅಂತ ಯೋಚನೆ ಮಾಡ್ತೀನಿ ನಾನು. ಬಾಯಿಗೆ ಏನು ಬರುತ್ತೆ ಅದು ಮಾತಾಡ್ತಾರೆ. ಅವರ ನಡವಳಿಕೆ, ಅವರ ಮಾತು, ಅವರ ಕೆಲವು ಟೀಕೆ ಟಿಪ್ಪಣಿಗಳೇ ಇವತ್ತು ಅವ್ರಿಗೆ ಇವೆಲ್ಲ ರಿಸಲ್ಟು. ಒಕ್ಕಲಿಗರ ನಾಯಕತ್ವ ಯಾರೊಬ್ಬರ ಜೊತೆಲಿ ಇದ್ದಾರೆ. ಒಂದೊಂದು ಚುನಾವಣೆ ಬಂದಾಗ ಈ ಬಾರಿ DK ಕೈ ಹಿಡಿದಿದೆ ಸರ್, DK ಶಿವಕುಮಾರ್ ಅವ್ರ ಕೈ ಹಿಡಿದಿದೆ. ಒಂದು ತೀರ್ಮಾನದಿಂದ ಸೌಜನ್ಯವಾಗಿ ನಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಅವ್ರ ಕುಟುಂಬ ಅನ್ನೋದನ್ನ ಹೇಳ್ತೀವಿ ಸರ್. ಈ ಬಾರಿ ಚನ್ನಪಟ್ಟಣ ಚುನಾವಣೆಯಲ್ಲಿ ಖಂಡಿತ ಜನ ಚನ್ನಪಟ್ಟಣದಲ್ಲಿ ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಒಂದು KDP ಮೀಟಿಂಗ್ ಮಾಡಿಲ್ಲ. ಸಿದ್ದರಾಮಯ್ಯನವರು ಇವತ್ತು 4-5 KDP ಮೀಟಿಂಗ್ ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಮೈಸೂರಿನಲ್ಲಿ. ನಾನು ಮಂತ್ರಿ ಆದ ತಕ್ಷಣ ನಾಗಮಲ ಮರೆಯೋಕ್ಕಾಗತ್ತಾ? ಅಲ್ಲಿ ಗೆದ್ದಕ್ಕೆ ತಾನೇ ನಾನು ಮಂತ್ರಿ ಆಗಿದ್ದು. ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಗೆದ್ದು ಮುಖ್ಯಮಂತ್ರಿ ಆದ ತಕ್ಷಣವೇ ಚನ್ನಪಟ್ಟಣ ಮಾಡ್ತಾರೆ. ಶಾಸಕರಾಗಿ ಒಂದು ದಿವಸ ಆಗಸ್ಟ್ 15 ಹೋಗಿಲ್ಲ, ಒಂದು ದಿವಸ ನವೆಂಬರ್ 1 ಹೋಗಿಲ್ಲ, ಜನವರಿ 26 ಹೋಗಿಲ್ಲ. ಜನ ಹೇಳ್ತಿದ್ದು ನಮಗೆ ನಮ್ಮೂರು ಯಾವುದು ಅಂತ ಗೊತ್ತಿಲ್ಲ ಸರ್. ನಮ್ಮೂರಿಗೆ ನೀರಾವರಿ ಯೋಜನೆ ಕೊಟ್ಟರು, ಅದನ್ನು ಮುಂದುವರ್ಸೋ ಅಂತ ಅದು ಕೆಲಸ ಮಾಡಲಿಲ್ಲ ಅವರು. ಸೊ ಜನರು ಇವರು ಮೇಲೆ ಸಿಟ್ಟಿಗೆನೆ ಇವತ್ತು ನಾವು 10,000-15,000 ಗೆಲ್ತಿದ್ವಿ. ನಾವು ಇವತ್ತೆಲ್ಲರ 30,000 ಬಂದಿದೆ ಅಂದರೆ ಕುಮಾರಸ್ವಾಮಿ ಸಿಟ್ಟು ಮೇಲೆ ಜನ ಓಟ. ಇಷ್ಟೊಂದು ಗ್ಯಾರಂಟಿ ಕೊಟ್ಟು, ಇಷ್ಟೊಂದು ಅಭಿವೃದ್ಧಿ ಕೊಟ್ಟು, ಹಗಲು ರಾತ್ರಿ ಇವತ್ತು ನಬಾರ್ಡ್ ಹಣ 2,400-300 ಕೋಟಿ ಕೊಟ್ಟವ್ರೆ. 9,000 ಕೇಳಿದ್ರೆ 5,500 ಕೊಟ್ಟಿದ್ದು. ಇದನ್ನ ಅಂತವ್ರು ಕೇಳಕ್ಕೆ ಹೋದ್ರೆ ಅವರು ನಮ್ಮ ಕೇಳಿದ್ರೆ ಆಗಲ್ಲ ಅನ್ನೋ ಮಟ್ಟಕ್ಕೆ ನಮಗೆ ಉತ್ತರ ಕೊಡ್ತಾರೆ. ನಾವು ಇಷ್ಟು ಒಳ್ಳೆ ಕೆಲಸ ಮಾಡೋರಿಗೆ ಸರ್ಕಾರ ತೆಗಿತೀವಿ, ದುರಾಂಕಾರ ಮುರಿತೀವಿ ಅಂತ ಅಂದರೆ ದೇವೇಗೌಡರು ಅಂತ ಬಾಯಿನಲ್ಲಿ ಬರ್ಬೇಕಾ?
ದೇವೇಗೌಡರು ವಯಸ್ಸೇನು, ದೇವೇಗೌಡರ ನಾಯಕತ್ವ ಏನು, ದೇವೇಗೌಡರು ಒಬ್ಬರು ಮಾಜಿ ಪ್ರಧಾನಿ ಬೇಕಾಯ್ದಲ್ಲ ದೇವೇಗೌಡರಿಗೆ? ಅವಶ್ಯಕತೆ ಇತ್ತ? ನಾವೆಲ್ಲ ಅವ್ರು ಗೌರವಿಸ್ತೀವಿ. ನಮ್ಮನ್ನ ಯಾಕೆ ವೈರಿಗಳ ಥರ ನೋಡಬೇಕು? ನಮ್ಮನ್ನ ಯಾಕೆ ಸಿಟ್ಟು ಮಾಡ್ಕೋಬೇಕು? ಅವ್ರ ಮಗ ಮಾಡ್ತಾರೆ ಅಂದ ತಕ್ಷಣಕ್ಕೆ ಇವ್ರು ಯಾಕೆ ಆ ಥರ ನೋಡಬೇಕು? ಅವ್ರ ಮಗನಿಗೂ ನಮಗೂ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇರ್ಬೋದು, ಇವ್ರನ್ನ ನಾವು ಗೌರವಿಸ್ತೀವಲ್ಲ. ರಾಜಕಾರಣ ಮಾತಾಡಲಿ, ಚುನಾವಣೆ ಮಾಡಲಿ, ನಮ್ಮನ್ನು ಚುನಾವಣೆ ಓಟ್ ಕೇಳಲಿ, ಬಟ್ ಆದರೆ ಎಲ್ಲರೂ ನಮ್ಮನ್ನ ಈ ಕೆಟ್ಟ ರೀತಿಯಲ್ಲಿ ನೋಡ್ತಕ್ಕಂಥ ಸೂಕ್ತ ಅಲ್ಲ. ಜನ ಅದನ್ನ ಎಲ್ಲ ಟೈಮ್ನಲ್ಲೂ ಒಪ್ಪಲ್ಲ. ಕಾಂಗ್ರೆಸ್ ಸರ್ಕಾರನ ಕಿತ್ತು ಒಗಿತೀನಿ ಅಂತ ಹೇಳಿದ್ರು, ಗರ್ವ ಮುರಿತೀನಿ ಅಂತ ಹೇಳಿದ್ರು. ಸಿದ್ದರಾಮಯ್ಯವ್ರಿಗೆ, DK ಅವ್ರಿಗೆ ಹಲವಾರು ಕೆಟ್ಟ ನೋಡಿದ್ರೆ ಗೊತ್ತಾಗುತ್ತೆ. ರೇಟಾಗಿ ಬೂತ್ ವೈಸ್ ತರಿಸ್ಕೊಳ್ಳಿ. ಅತ್ಯಂತ ಬಹಳ ಹೆಚ್ಚು JDS ಪ್ರಬಲವಾಗಿ ಶಕ್ತಿ ಇದ್ದಂಥದ್ದು 3 ಜಿಲ್ಲಾ ಪಂಚಾಯತಿ: ನೋಳೂರು, ಬೇವೂರು. ನನಗೆ ಹೇಳಿದ್ರು ಚುನಾವಣೆ ಟೈಮ್ನಲ್ಲಿ ಈಕ್ವಲ್ ಬರುತ್ತೆ ಅಂತ ಹೇಳಿದ್ರು. ನಾನು ನೆಮ್ತಾ ಇರಲಿಲ್ಲ. ಅದು ಹೆಂಗೆ ಸಾಧ್ಯ ಇಲ್ಲ ಅಣ್ಣ, ನೀವು ನೋಡಿಬೇಕಾದ್ರೆ ನಮ್ಮ ಉದಯ ಒಂದು ಇನ್ಚಾರ್ಜ್ ಇದ್ದ, ನಮ್ಮ ಗುಡ್ಡರಾವ್ ಇದ್ರು, ಬಾಲು ನಮ್ಮ ಮಗಡಿ ಬಾಲು ಇದ್ರು, ನಾನಿದ್ದು ಒಂದು ಸ್ವಲ್ಪ ಹಿಂದೆ ಸಾತೂರು ಕ್ಷೇತ್ರಕ್ಕೆ ಸೇರಿದ್ದು, ಅದು ಸ್ವಲ್ಪ ಕಾಂಗ್ರೆಸ್ ಫೇವರ್ ಆಗಿರೋದು ಅಂತ ಅಲ್ಲ. ಆ 3 ಜಿಲ್ಲಾ ಪಂಚಾಯತಿ ಭಾಳ ಫೇವರ್ ಆಗಿದೆ. ಏನೇ ಫೇವರ್ ಆಗಿದ್ರು ಈಕ್ವಲ್ ತರ್ತೀವಿ, ಅಥವಾ 1,000 2,000 ಅವರಿಗೆ ಲೀಡ್ ಬರ್ಬೋದು ಅಂತ. ಈಗ ಆ ಪರಿಸ್ಥಿತಿನೇ ಬಂತು. ಒಕ್ಕಲಿಗರು ಇರುವಂಥ ಪ್ರಾಮುಖ್ಯ ಈಗ ಏನಾಗುತ್ತೆ, ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಒಕ್ಕಲಿಗರು ಹೆಚ್ಚಿಗೆ ಇರತಕ್ಕಂಥದ್ದು ನಾಗಮಂಗಲ. ಅದು ಬಿಟ್ಟರೆ ಮದ್ದೂರು, ಸ್ವಲ್ಪ ಚನ್ನಪಟ್ಟಣ, ಈ ಹಳೇ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಮತದಾರರು ಹೆಚ್ಚಿರ್ತಕ್ಕಂಥದ್ದು, ಪ್ರಭಾವ ಇರ್ತಕ್ಕಂಥದ್ದು ಒಂದು ಚನ್ನಪಟ್ಟಣ, ಒಂದು ನಾಗಮಂಗಲ, ಒಂದು ಮದ್ದೂರು. ಇನ್ನೆಲ್ಲ ಕಡೆ ಸ್ವಲ್ಪ ಅಷ್ಟೊಂದು ಇಲ್ಲ. ಆದರೆ ಚನ್ನಪಟ್ಟಣದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಒಕ್ಕಲಿಗರಿದ್ದಾರೆ. ಅದರಿಂದ ಇವರು ಈ ಥರ ಅಂತ ಒಕ್ಕಲಿಗರು ಈ ಸಲ ನಾವು 35% ಎಕ್ಸ್ಪೆಕ್ಟ್ ಮಾಡಿದ್ದು, 50% ಓಟ್ ಹಾಕ್ತೀವಿ. ಬಹುಶಃ ಈ 3 ಕ್ಷೇತ್ರದ ಜನ ಉತ್ತರ ಕೊಟ್ಟಿದ್ದಾರೆ. ಮೂಡ ಕೇಸ್ ಇರ್ಬೋದು, ಅಥವಾ ಬೇರೆ ಬೇರೆ ಬೆಳಗ್ಗೆ ಎದ್ದರೆ ಕೇಂದ್ರ ಸರ್ಕಾರದಿಂದ ಅನೇಕ ಅನ್ಯಾಯ ಆಗ್ತಿದ್ರು ರಾಜ್ಯದ ನಮ್ಮ ಸರ್ಕಾರದ ಮೇಲೆ BJP ಮತ್ತು ಜನತಾದಳದವರು ಮುಗಿಲು ಬಿದ್ದು ಸಣ್ಣ ಪುಟ್ಟ ವಿಚಾರವನ್ನು ಭಾಳ ಎತ್ತರಕ್ಕೆ ತೊಗೊಂಡೋಗ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಸಲ್ದು ಸ್ವಲ್ಪ ದಿವಸ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಬೇಕು. ತಪ್ಪಿದ್ರೆ ವಿರೋಧ ಪಕ್ಷದಲ್ಲಿ ಅದನ್ನು ಕರೆಕ್ಟ್ ಮಾಡಬೇಕು. ಜನಪರವಾದಂಥ ಇಶ್ಯೂ ಇದ್ದರೆ ತಗೋಬೇಕು ಅನ್ನೋದಕ್ಕೆ ಇದೊಂದು ಉತ್ತರ. ನಾವೆಷ್ಟೇ ಪತ್ರಿಕಾಗೋಷ್ಠಿ ಮಾಡಿ, ಏನೇ ಪಬ್ಲಿಕ್ ಸಭೆ ಮಾಡಿ ನಾವು ಭಾಷಣ ಮಾಡಿದ್ರು ನಮ್ಮ ದೇಶದ ವ್ಯವಸ್ಥೆಯಲ್ಲಿ, ಡೆಮಾಕ್ರಸಿನಲ್ಲಿ ಜನರ ತೀರ್ಮಾನವನ್ನೇ ಅಂತಿಮ. ಆ ಒಂದು ಈ ಅಲ್ಟಿಮೇಟ್ ನಮಗೆ ಈ 3 ಚುನಾವಣೆಯಲ್ಲಿ ಕೊಟ್ಟಂಥ ಫಲಿತಾಂಶ ಇವತ್ತು ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ ನಾವು ಕರೆಕ್ಟಾಗಿದ್ದೀವಿ, ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ, ಜನಪರವಾದಂಥ ಕಾರ್ಯಕ್ರಮ ಜಾರಿ ಮಾಡ್ತಾಯಿದ್ದೀವಿ, ಅಭಿವೃದ್ಧಿ ಕಡೆ ಹೋಗ್ತೀವಿ ಅನ್ನೋದು ಸಿದ್ದರಾಮಯ್ಯನವರ, DK ಶಿವಕುಮಾರ ನಾಯಕತ್ವ ಗಟ್ಟಿಯಾಗಿದೆ ಅನ್ನೋದನ್ನು ಈ 3 ಫಲಿತಾಂಶದಿಂದ ನಾವು ಸಂದೇಶವನ್ನು ಜನ ಕೊಟ್ಟಿದ್ದಾರೆ. ಇನ್ನೂ ನಾವು ಇದನ್ನು ತಲೆ ತೂಗದಂಗೆ ಇನ್ನು ಉಳಿದಿರ್ತಕ್ಕಂಥ 3.5 ವರ್ಷ ಭಾಳ ಒಳ್ಳೆಯ ಉತ್ತಮವಾದಂಥ ಕೆಲಸವನ್ನು, ಜನಪರ ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಗೌರವಕರ ರೀತಿಯಲ್ಲಿ ನಾವು ಇದನ್ನು ಎಚ್ಚರಿಕೆಯಿಂದ ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಾನು ಭಾಳ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.